ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ಇವತ್ತು ನಮ್ಮೂರಲ್ಲಿ ಬಸವ ಜಯಂತಿನ ತುಂಬ ಗ್ರ್ಯಾಂಡಾಗಿ ಆಚರಿಸ್ತೀವಿ. ಸೊ ಅದಕ್ಕೆ ನಮ್ಮೂರು ಬಸವನ ಜಯಂತಿ ಹೆಂಗಿರುತ್ತೆ, ನಮ್ಮ ಮನೆ ಹಬ್ಬ ಹೆಂಗಿರುತ್ತೆ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಒಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಮೇಕ್ ಶೋರ್ ದ್ಯಾಟ್ ಯು ಲೈಕ್ ಮೈ ವಿಡಿಯೋ, ಶೇರ್ ಮೈ ವಿಡಿಯೋ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನು ಚಂದ ರೆಡಿಯಾಗಿದ್ದೀನಿ, ಸ್ಯಾರಿ ಉಟ್ಕೊಂಡು ಬಳೆ ಎಲ್ಲ ಹಾಕ್ಕೊಂಡು ನಾನು ಎಲ್ಲ ರೆಡಿಯಾಗಿದ್ದಾಯಿತು. ದೇವ್ರ ಪೂಜೆ ಕೂಡ ಆಗಿದೆ. ನಮ್ಮ ಮನೆ ಆರತಿ ಕೂಡ ರೆಡಿಯಾಗಿದೆ. ಹಾಂ, ಇನ್ ದ ಮೀನ್ ಟೈಮ್ ನಮ್ಮ ಅಕ್ಕ ಕೂಡ ಬಂದ್ಬಿಟ್ಲು. ಚೀನಿ ಆಯ್ ಆಯ್ ಮಾಡು ಮಗ್ನೆ, ಆಯ್ ಮಾಡು, ಆಯ್ ಮಾಡು, ಆಯ್ ಆಯ್ ಮಾಡು, ಐಫೈ ಮಾಡು, ಐಫೈ, ಓಯ್ ಐಫೈ, ಐಫೈ, ಐಫೈ. ಸೆಕೆಂಡ್ ಕೊಡು, ಆ ಕೈ ಸೆಕೆಂಡ್. ಖುಷಿ ಆಯ್. ಆಯ್ ಬಾವಾ. ಏನೇ ಡುಮ್ಮಿ ನೋಡಿ ಅಮ್ಮ, ಚಿಕ್ಕಿ ಅನ್ನಮ್ಮ, ಅದಕ್ಕೆ ಚಿಕ್ಕಿ ಅನ್ನು. ಚಿಕ್ಕಿ ಪುಟ್ಟ ಕೊಡು, ಚಿಕ್ಕಿಗೊಂದು ಪ್ಲೇನ್ ಕಿಸ್ ಕೊಡು. ಏನೆಲ್ಲ ಸ್ಪೆಷಲ್ ಇದೆ ಅಂದರೆ, ಇದು ಒಬ್ಬಟ್ಟಿಗೆ ಹೂರ್ಣ ರುಬ್ಕೊಂಡು ಬಂದಿರೋದು, ಇದು ಒಬ್ಬಟ್ಟಿನ ಸಾರು, ಇದು ಪಾಪುಗೆ ಬಿಸಿನೀರು, ಇದು ರೈಸು, ಇದು ಚಿತ್ರಾನ್ನ ಗೊಜ್ಜು. ಇನ್ನು ಹೆಸರು ಬೇಳೆ ಎಲ್ಲ ಮಾಡಬೇಕು. ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ಮೇಲೆ ಮಾಡೋಣ ಅಂತ ಮಾಡಿವ. ಇಷ್ಟೆಲ್ಲ ಮಾಡಿರೋದು ನಮ್ಮಮ್ಮ ಒಬ್ಬರೇ ಮಾಡೋರೆ ನೋಡಿ ಗೈಸ್. ಇಷ್ಟೆಲ್ಲ ಗ್ರೇಟ್ ಮಮ್ಮಿ. ನೀನು ಪೂಜೆ ಮಾಡ್ಲಿಲ್ವಾ? ನಮ್ಮನೆ ಆರತಿ ಚೆನ್ನಾಗಿದ್ಯಾ ನೋಡಿ ಇವಳು ನೋಡಿ ಗೈಸ್. ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಂಡು, ಸ್ಮೂತ್ನಿಂಗ್ ಎಲ್ಲ ಮಾಡಿಸ್ಕೊಂಡು ನಮ್ಮ ಬಾವ ರಿಯಾಕ್ಷನ್. ನೋಡಿ ಗಾಯ್ಸ್, ಈಗ ನಾನು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾಯ್ತು. ಹೂವು ಎಲ್ಲ ಮುಟ್ಕೊಂಡಿದ್ದೀನಿ ನಮ್ಮ ಅಕ್ಕ ಮುಡ್ಸಿದಕ್ಕೆ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಒಬ್ಬಟ್ಟು ಸ್ಟೈಲ್ ಗೈಸ್. ಒಬ್ಬಟ್ಟು ಇದ್ರೆ ಸ್ಪೆಷಲ್. ನಮ್ಮ ಕಡೆ ಏನು ಫಂಕ್ಷನ್ಗೂ ಒಬ್ಬಟ್ಟೆ ಸ್ಪೆಷಲ್. ಹಾಯ್ ಚಿಕ್ಕಮ್ಮ, ಐ ಲವ್ ಯು. ಪಾಪ ಇಲ್ಲಿ, ಪಾಪ ಇವಳು ಯಾರು ಹೇಳು? ಅಕ್ಕ ಯಾರು? ಚಿನ್ನಮ್ಮ. ಇವಳು ಯಾರಮ್ಮ? ಇವಳು ಯಾರು ಹೇಳು? ಅದಕ್ಕೆ ಇವಳು ಯಾರು ಹೇಳು? ಯಾರು? ನಿನ್ನಕ್ಕನ. ಯಾರವಳ ಹೆಸರು? ಚಿಕ್ಕುನಾ? ಬರೋಕೋಣ. 9 ಗಂಟೆಗೆ ಬರ್ತೀವಿ ಅಂದ್ಬಿಟ್ಟು ಇವಾಗ ಬರ್ತಾವ್ರೆ ಗಾಯ್ಸ್. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ. ಉಪವಾಸದಿಂದ ಆರತಿ
ನನಗೆ ಈ ಕಡೆ ಗಮನನೇ ಇರಲಿಲ್ಲ, ನಾನು ಫುಲ್ ಮುಳುಗೋಗ್ಬಿಟ್ಟಿದ್ದೆ ಆರತಿಯಲ್ಲಿ, ಟಮಟೆ ಸೌಂಡು ಎಲ್ಲ. ಆ ಗ್ಯಾಪಲ್ಲಿ ನಮ್ಮ ಅಕ್ಕ ಏನೇನೆಲ್ಲ ವಿಡಿಯೋಸ್ ಮಾಡಿದ್ದಾಳೆ, ಆ ಬಿಟ್ಸ್ ಆ್ಯಂಡ್ ಪೀಸಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ರೋಡೆಲ್ಲ ಬಿಸಿಲಿಗೆ ಸುಡ್ತಾ ಇರುತ್ತೆ, ಅದಕ್ಕೆ ಎಲ್ಲರೂ ನೋಡಿದರೆ ಎಲ್ಲಾದರೂ ಸ್ಟಾಪ್ ಮಾಡಿದಾಗ ಯಾರ್ದಾದ್ರೂ ಮನೆ ಆರತಿ ಬರೋ ಟೈಮಲ್ಲಿ ಎಲ್ಲ ಹೋಗ್ಬಿಟ್ಟು ರೋಡ್ ಕಾರ್ನರಲ್ಲಿರೋ ಮಣ್ಣು ಮೇಲೆ ನಿಂತ್ಕೊತಾ ಇದ್ರು, ಆ ಬಿಸಿಲು ಜಾಸ್ತಿ ಇರಲ್ಲ ಮಣ್ಣು ಮೇಲೆ ಅಂತ. ಗಾಡಿಲಿ ಬಂದತ್ತಾನೆ ನೀನು? ನಾನು ನಮ್ಮೂರಿಂದ ಬಂದಿದ್ದು. ಏನು ನೀನು ನಮ್ಮನೇಲಿ ಇದ್ದೆ ತಾನೆ? ಈಗ ಇಲ್ಲಿಂದನಾ ಆಂಟಿ? ನಾನು ಬಂದು ಬಂದವಳಂತ. ಪ್ರತಿ ಒಂದು ಮನೆಯಿಂದನೂ ಆರತಿಗಳನ್ನ ತಗೊಂಡು ಇಡೀ ಊರು ಸುತ್ತಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನನ 3 ಸುತ್ತು ಸುತ್ತಿ ದೇವಸ್ಥಾನದೊಳಗಡೆ ಹೋಗಿ ದೇವರಿಗೆ ಆರತಿ ಮಾಡೋದು. ಈ ಥರನೇ ಈ ಹಬ್ಬನ ಮಾಡೋದು ನಾವು. ಎಲ್ಲರ ಮನೆಯಿಂದನೂ ಆರತಿ ತರ್ತಾರೆ. ಸೊ ಇವಾಗ ಎಲ್ಲರ ಮನೆ ಆರತಿಗಳನ್ನು ಕೂಡ ದೇವಸ್ಥಾನದ ಸುತ್ತ 3 ಸುತ್ತು ಸುತ್ತಿಸ್ತಾ ಇದ್ದಾರೆ. ಸುಸ್ತಾಗ್ಬಿಟ್ಟಿದಲ್ವಾ? ಮಾಡ್ಬೇಕು ತಾನೆ? ಮಾಡಿದ್ದೀನಿ. ಫುಲ್ ಸುಸ್ತಾಗ್ಬಿಟ್ಟಿದ್ಯಾ? ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಪಾಪ ನಮ್ಮ ಹುಡುಗಿ. ನೋಡಕ್ ಉಪವಾಸ ನಂಗೆ ಗೊತ್ತು ನೀನು ಉಪವಾಸ ಎಲ್ಲ ಮಾಡಲ್ವಲ್ಲ ಅಂತ. ತಲೆ ಮೇಲೆ ಇಟ್ಕೊಂಡಿದ್ಲಿ, ಸೊಟ್ಟಿದ ಮೇಲೆ ಇಟ್ಕೊಂಡಿದ್ದಾಳೆ. ಪಾಪು ತರ ಇಟ್ಕೊಂಡಿದ್ಯಾ? ಅಲ್ಲೇ ಇರೆ ಎಲ್ಲಿ ಹಿಡ್ಕೊಂಡು ನೋಡು. ಮೊಸರನ್ನ ಹಾಕ್ಸ್ಕೊಂಬಿಡ್ತಾನೆ ಬಿಸಿಲಲ್ಲಿ. ಚಿತ್ರಾನ್ನ ಬೇಕಾಗಿದೆ. ಸೊ ಗಾಯ್ಸ್, ಇವಾಗ ಮನೆಗೆ ಬಂದ್ವಿ. ಆಲ್ರೆಡಿ 2 o'clock ಆಗಿಬಿಟ್ಟಿದೆ. ಇವಳು ಇವತ್ತು ಯಾವುದೇ ಪೋಸ್ಟ್ ಮಾಡಿದ್ರು, ಯಾವುದೇ ವಿಡಿಯೋ ಮಾಡಿದ್ರು ಎಲ್ಲ ನಾನು ಮಾಡಿರೋದು, ನಾನು ಎಡಿಟ್ ಮಾಡೋದು, ನಾನು ಇದು ಮಾಡೋದು. ಈ ಥರ ತಂಗಿ ಸಿಗೋಕ್ಕೆ ನಿಮಗೆ ಪುಣ್ಯ ಮಾಡಿರ್ಬೇಕು. ಅದು ನಿಜ ಗಾಯ್ಸ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಅಲ್ಲೂ ಎಲ್ಲ ಪಾಪ ವಿಡಿಯೋ ಎಲ್ಲ ಮಾಡ್ಕೊಟ್ಟಿದ್ದಾಳೆ ನಾನು. ಅದು ನಾನು ಹೇಳಿ ಮಾಡಿಸ್ತಾ ಇರೋದು, ಬಾ ಮಾಡ್ಕೊಡ್ತೀನಿ. 2 o'clock ಗಾಯ್ಸ್. ಅಪ್ಪ ಚೆನ್ನಾಗಿ ಊಟ ಮಾಡಿದ್ಲು. ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದ್ವಿ. ಮನೇಲಿರೋದು ನೈಟ್ ತಿನ್ಬೇಕಷ್ಟೆ ಅಷ್ಟೇ. ನೋಡಿ ಗಾಯ್ಸ್ ಯಾರಿದ್ದಾರೆ. ಹಾಯ್ ಯಶು. ಐ ಆಮ್ ಫೈನ್ ಯಶು. ಹ್ಞೂ ಯಶು, ನೀನ್ ಬರ್ಲೇ ಇಲ್ವಲ್ಲೋ. ಇದ್ರಲ್ಲಿ ಚೆನ್ನಾಗಿ ಕಾಣ್ತಾ ಇದೀನ ಯಶು. ನಾನೇ ತೋರಿಸಿಲ್ಲ ಈ ಬಟ್ಟೆನ. ನೋಡಿ ಗೈಸ್, ಅವಾಗಲೇ ಎಡಿಟ್ ಮಾಡ್ಕೊಂಡು ಕೂತವಳೆ. ನಾನು ಬಟ್ಟೆ
ಔಟ್ಫಿಟ್ ಚೆಕ್. ಮೊಟ್ಟೆ ನಾನೇನೋ ಔಟ್ಫಿಟ್ ಚೆಕ್ ಮಾಡಿಸ್ತಿದ್ಯಾ ಅನ್ಕೊಂಡೆ. ಗೈಸ್ ಇವನು ಒಬ್ಬ ದೊಡ್ಡ ಇದು ಗೈಸ್ ಇವನು. ಇಲ್ಲೋನೆ ನೋಡಿ ಇವನೇ ಝೂಮ್ ಆಗಿ ತೋರಿಸ್ಬಿಡ್ತೀನಿ ನೋಡ್ಕೊಬಿಡಿ. ಇವಳು ನೋಡಿ ಅವಳು ವಿಡಿಯೋ ಮಾಡ್ಕೊಟ್ಟಿದ್ದಾಳಲ್ಲ ಸಕ್ಕದಾಗಿ ಮಾಡ್ಕೊಟ್ಟಿದ್ದಾಳೆ ನೋಡಿ. ಎಡಿಟ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಡೆ. ಇದಾನೆ ನಮ್ಮ ಹುಡ್ಗ ನೋಡಿ. ನಮ್ಮ ಹುಡ್ಗ ಇವನೇ ಗೈಸ್. ಯಶು ಇದ್ದಾಳೆ ನೋಡಿ. ಅವಳು ಪಾಪ ನಮ್ ನಂದಿ ಅಣ್ಣಂಗ್ ಬಯಸ್ಬಿಟ್ಟು. ಏನ್ ಅನ್ನಿಸ್ತಿದೆ ಇವಾಗ ಈ ಸಿಚುವೇಶನ್ ಆದ್ಮೇಲೆ? ಬೇಜಾರಾಗ್ತಿದೆ ನಂಗಂತೂ. ಅಳು ಬರ್ತಿದೆ. ನಾನೇನಾದ್ರು ಒಂದ್ ಜಾಗದಲ್ಲಿ ಇದ್ಬಿಟ್ಟಿದ್ರೆ ಅಲ್ಲಿಂದ ಬಿಚ್ಚ ತಗೊಂಡ್ಬಿಡ್ತಿದ್ದೆ. ಅಲ್ಲಿ ಕಾಣಿಸ್ತೀಯಲ್ಲ ಅಲ್ಲಿಂದ ಬಿದ್ದಿದ್ದು. ಇವಳೆ ಗೈಸ್ ಇವಳೆ ಮಾಡಿದ್ದು ನಿಮ್ ಬ್ಲಾಗರ್. ಅವಳ ಔಟ್ಫಿಟ್ ಚೆಕ್. ಇದು ಚೆನ್ನಾಗಿದೆ ಒಂಥರ. ನಿಂಗೆ ಕಲರ್ ಸೂಟ್ ಆಗ್ತಿದೆ. ಫ್ಯಾಮಿಲಿಲಿ ದ ಬ್ಯೂಟಿಫುಲ್ ಗರ್ಲ್ ಅಂದ್ರೆ ಇವರೇನೆ. ನಮ್ ಇಡೀ ಫ್ಯಾಮಿಲಿ ಇವ್ರು ಇದ್ದಂಗೆ ಯಾರು ಇಲ್ಲ. ಸಕ್ಕದಾಗಿದ್ದಾರೆ. ಫುಲ್ ನಾಚ್ಕೊಂಡ್ಬಿಡ್ತಿದ್ದಾರೆ ಇವ್ರು. ಎಷ್ಟು ಬ್ಯೂಟಿಫುಲ್ ಅಂದ್ರೆ ಇವ್ರನ್ನ ಮಾಡ್ಲಿಂಗ್ ಎಲ್ಲ ಕರೆದಿದ್ರು. ಫುಲ್ ಅಕ್ಕನೇ ರಿಜೆಕ್ಟ್ ಮಾಡಿ ಅಷ್ಟು ಬ್ಯೂಟಿಫುಲ್. ನಂದಿ ಯಾಕೋ ಇಷ್ಟೊಂದು ಪಿಂಪಲ್ಸ್ ಆಗಿದೆ. ಇವೊಂದೊಂದು ಏನು ಲಾಜಿಕ್ ಇದೆ ಗೈಸ್. ಏನಂದ್ರೆ ಯಾರಿಗಾದ್ರೂ ಒಂದ್ ಪಿಂಪಲ್ ಆಗಿದ್ರೆ ಅವ್ರು ನೀರು ಕುಡಿಯಲ್ಲ. ನೀರು ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತಾರೆ. ತರಿಸ್ತಾ ಇದ್ದೀನಿ. ಇದೊಂಥರ ಲಾಜಿಕ್. ಒಂದು ಯಾರಾದ್ರೂ ಪಿಂಪಲ್ ಆಗಿದೆ ಅಂದ್ರೆ ಅವ್ರು ನೀರ್ ಕುಡಿಯೋದ್ ಮರ್ತೋಗಿರ್ತಾರೆ ಅಂತ ಅರ್ಥ. ಈ ಹುಡುಗಿ ಅಂತೂ ಯಾವಾಗ್ಲೂ ಬಿಸಿ ಫೋನಲ್ಲಿ. ಅದೇನಂತ ಗೊತ್ತಿಲ್ಲ ನನ್ಗೂನು. ಸೊ ಗೈಸ್ ಇವಾಗ ಎಷ್ಟು ಟೈಮ್ ಅಲ್ಲತ್ತ? ವಾಚ್ ಇಲ್ಲ ಗೈಸ್, ಫೋನ್ ಇಲ್ಲ ನಂಗೆ. ನನ್ನ ಚಾರ್ಜರು ಗೈಸ್ 2 ಗಂಟೆಗೆ ಸ್ವಿಚ್ ಆಫ್ ಆಗಿರೋದು ಇನ್ನೂ ಕೊಡ್ಸಿಲ್ಲ. ಒಂದು ಐಫೋನ್ ಏನ್ ಮಾಡೋಣ ಗೈಸ್, ನಾವೆಲ್ಲ ಬಡವರು. ಐಫೋನ್ ಇಲ್ಲ ನಮ್ಮ ಹತ್ರ ಎಲ್ಲ ಗೈಸ್. ಐಫೋನ್ ಚಾರ್ಜರ್. ಇವರು ಬಡವರು ಇವರು. ಐಫೋನ್ ಚಾರ್ಜರ್ ಇಲ್ಲ. ಸೊ ಅದಕ್ಕೆ ಅವಳ ಫೋನ್ ಪಾಪ ಡೆಡ್ ಆಗಿ ಬಿದ್ದೋಗ್ಬಿಟ್ಟಿದೆ. ಇವಾಗ ಟೈಮ್ ಆಲ್ರೆಡಿ ನೋಡ್ತೀನಿ ರೀ ಎಷ್ಟು ಅಂತ. ಇವಾಗ 9:30 ಟೈಮು 9:30 ಆಗಿದೆ. ಇವಾಗ ನಮ್ಮೂರಲ್ಲಿ ಮತ್ತೆ ದೇವರೆಲ್ಲ ಬರ್ತಾರೆ. ಮತ್ತೆ ಇದು ಏನೇನೋ ಪೂಜೆ ಎಲ್ಲ ಮಾಡ್ತಾರೆ. ತೋರಿಸ್ತೀನಿ ನಿಮಗೆ. ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಊರೊಳಗಡೆ ಹೋಗಿ ತೋರಿಸ್ತೀವಿ ಗೈಸ್. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್. ಬಾಯ್ ಮಾಡು ಮಗ್ನು. ಟಾಟಾ ಮಾಡು. ಟಾಟಾ ಮಾಡು. ಬಾಯ್ ಮಾಡು. ಬಾಯ್ ಮಾಡು. ಬಾಯ್ ಮಾಡು. ಬಾಯ್ ಮಾಡು. ಅದಕ್ಕೆ ಬಾಯ್ ಮಾಡು. ಮಾಡಲ್ಲ. ಬಾಯ್. ಪಿಲ್ಕೋ ಬಾರೆ ಬಾ. ಇದನ್ನು ಮಂಡಲ ಪೂಜೆ ಅಂತ ಕರೀತಾರೆ. ನನಗೂ ಇದ್ರ ಬಗ್ಗೆ ಅಷ್ಟೆಲ್ಲ ಏನೂ ಗೊತ್ತಿಲ್ಲ. ಇದನ್ನು ಬಂದು ವೀರಗಾಸೆ ಅವರು ಮಾಡಿ ಅದಾದಮೇಲೆ ಮಂಡಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊರಲ್ಲಿ ಎಲ್ಲೋ ಎಲ್ಲ ಮನೆಗಳಿಗೂ ಮಡ್ಲಕ್ಕಿಗೆ ಅಂತ ಬರ್ತಾರೆ. ಅದು
ಕಬ್ಬಾಳಮ್ಮ ದೇವರು ಮತ್ತು ಬಸವಣ್ಣ ದೇವರು ಇಬ್ಬರನ್ನೂ ಎತ್ಕೊಂಡು ಊರಲ್ಲೆಲ್ಲ ಮಡ್ಲಕ್ಕಿಗಂತ ಬರ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ. ಸೊ ಹಂಗಾಗುತ್ತೆ ನಮ್ಮ ಊರಾಗ. ಈಗ ವೀರಗಾಸೆ ಅವ್ರದ್ದು ಮಾಡಿದಾಯಿತು. ನೆಕ್ಸ್ಟು ದೇವರು ಕಬ್ಬಾಳಮ್ಮನ ದೇವ್ರನ್ನ ಕುಣಿಸ್ತಾರೆ. ದಿನವಿಡೀ ನೆನೆಯಲು ನನಗೆ ಕುತೂಹಲ. ಇವಾಗ ಹೇಳು. ಕಾಮಿಡಿ ಆಯಿತು. ನೀವು ಸಡನ್ನಾಗಿ ಬಂದ್ಬಿಟ್ರು. ನನಗೆ ಫಸ್ಟ್ ಆಫ್ ಆಲ್ ಇವರೆಲ್ಲಾನು ಹೆವಿ ಭಯ. ಸಡನ್ನಾಗಿ ನುಗ್ಬಿಟ್ರೆ ಹೋಗ್ಬಿಟ್ಟು ಬಾಗ್ಲು ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಹಿರೇ ಕೈ ಕಾಲೆಲ್ಲ ಇವಾಗಲೂ ಆಗ್ತಾ ಇಲ್ಲ, ಫುಲ್ ನಡಗಿಸ್ತಾ ಇದ್ದೀನಿ. ಮಳೆ ಜೋರಾಗಿ ಬಂದಿದ್ದಾರೆ. ಸಡನ್ ದೇವರು ವೀರಗಾಸೆ ನೀರಂತ ತಾಂಬರಪ್ಪಿ. ಗೈಸ್, ಆದರೂ ನಮ್ದೇನು ಅದೃಷ್ಟ ಹೇಳಿ, ನಾವು ಮನೆ ಒಳಗಡೆ ಕರೆಸ್ಬೇಕಂತ ಅಂದ್ಕೊಂಡೇ ಇರಲಿಲ್ಲ ದೇವ್ರನ್ನ. ಆದರೂ ಮನೆ ಒಳಗಡೆ ದೇವ್ರು ಬಂದಿದೆ. ಹೌದು, ಅಂತೂ ಫುಲ್ ಭಯ ಆಗ್ಬಿಟ್ಟಿತ್ತು. ನಾನು ಹೋಗ್ಬಿಟ್ಟು ಡೌರಿಂದ ಹಚ್ಕೊಂಡಿದ್ದೀನಿ ಲಿಂಗರಾಯ ಬಂದ್ಬಿಟ್ರು ಅಂತ. ಹೆಂಗ್ ಬಂದ್ರು ಗೊತ್ತಾ, ಅಲ್ಲಿ ನಮಗೆ ಕ್ಲೂನೇ ಇರಲಿಲ್ಲ. ಸಡನ್ ಆಗಿ ಕೇಳಿಸ್ಲಿಲ್ಲ, ಸಡನ್ ಆಗಿ ಗೆಜ್ಜೆ ಸೌಂಡ್ ಕೇಳಿಸ್ಕೊಂಡು ಭಯ. ನಾನಂತೂ ಹೋಗ್ಬಿಟ್ಟು ರೂಮ್ ಬಾಗ್ಲಕ್ಕೊಂಡು ಇದು ಹಚ್ಕೊಂಡ್ಬಿಟ್ಟಿದ್ದೀನಿ ಹಿಂದೆ. ಆಮೇಲೆ ಬಾಗ್ಲು ತಡ್ತವ್ರೆ, ನಾನು ಅವರೇ ತಳ್ತಿದಾರೇನೋ ಅಂತ ಇನ್ನೂ ಫುಲ್ ಮೀಟರ್ ಆಫ್. ಆಮೇಲೆ ನೋಡ್ತೀನಿ ಆಂಟಿ. ಇಷ್ಟೆಲ್ಲ ದೇವರೆಲ್ಲ ಮನೆ ಒಳಗಡೆ ಬಂದಿದೆ. ಅವ್ರಿಗೆ ಟೀ ಮಾಡ್ತಾ ಇದ್ದೀನಿ, ಅವರಿಗೋಸ್ಕರ ಇವಾಗ ಅವನ್ನ ತೋರಿಸ್ಲಾ. ಗೈಸ್, ಇವಾಗ ಟೈಮ್ ಬಂದು 1:15. ಇವಾಗ ಎಲ್ಲರೂ ಹೋದ್ರು. ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಫುಲ್ ಜೋರು ಮಳೆ ಬಂದು ಏನೇನೋ ಅನ್ಸರ್ಟಿನಿಟೀಸ್, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎಲ್ಲ ಹ್ಯಾಪನ್ ಆಗಿ ದೇವ್ರು ನಮ್ಮನೇಲಿ ಇರೋ ಥರ ಆಯಿತು. ತುಂಬ ಖುಷಿ ಆಗ್ತಾ ಇದೆ ದೇವ್ರು ನಮ್ಮನೇಲಿರೋದು. ಸೊ ಈ ಥರ ಇಷ್ಟೊಂದು ಸ್ಪೆಷಲಾಗಿ ನಮ್ಮನೆ ಹಬ್ಬ ಆಯಿತು. ನಮ್ಮನೇಲೆ ದೇವರಿದೆ, ಬೆಳಗ್ಗೆ ಬಂದು ತೊಗೊಂಡೋಗ್ತಾರೆ. ಇಷ್ಟೇ ನಮ್ಮೂರಿನ ಬಸವ ಜಯಂತಿ. ಒಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ.